ಆಗ್ಬಿಟ್ಟು ಬಂದ್ವಿ. ಇವಾಗ ದೇವಸ್ಥಾನಕ್ಕೆ ಹೋಗ್ಬೇಕು ಪೂಜೆ ಮಾಡಿಸ್ಕೊಂಬರೋಕ್ಕೆ. ನೈಟ್ ಬಂದ್ಬಿಟ್ಟು ಹಾಗೆ ಮಲ್ಕೊಂಡ್ವಿ, ಇಡೀ ಜಾತ್ರೆ ಎಲ್ಲ ಮಾಡಿ. ನಮ್ಮ ಅಕ್ಕ ನೋಡಿ ಟಿಫನ್ ಮಾಡಿಲ್ಲ, ಮುಖ ಎಲ್ಲ ಸೊರಗೆ ಹೋಗ್ಬಿಟ್ಟಿದೆ. ಟಿಫನ್ ಇನ್ನೂ ಮಾಡಿಲ್ಲ, ಪೂಜೆ ಮಾಡಿಸ್ಬಿಟ್ಟು ಇವಾಗ ತಿನ್ನಬೇಕು. ಹೋಗಿ ಫಸ್ಟ್ ಪೂಜೆ ಮಾಡಿಸ್ಬೇಕು. ರೆಡಿ ಆಗಿಬಿಟ್ಟು ಕೂತಿದ್ದೀವಿ ಕಾರಲ್ಲಿ. ನಮ್ಮ ಅಣ್ಣವರೆಲ್ಲ ಹೋಗಿದ್ದಾರೆ. ಹಾಯ್ ಹಾಯ್, ಇಲ್ಲೇ ನಿಂತಿದ್ದೀವಿ ಎಲ್ಲರೂ ನಾವು ರೆಡಿ ಆಗಿಬಿಟ್ಟು. ನಮ್ಮ ಅಣ್ಣವ್ರು ಇನ್ನೂ ಬಂದಿಲ್ಲ, ಹಾಗಾಗಿ ಗೊಂಬೆ ಅವಳಿಗಿಂತ ದೊಡ್ಡದೇ ಅದೇ. ಗೊಂಬೆ ಅವಳಿಗಿಂತ ದೊಡ್ಡದವಳೆ, ಗೊಂಬೆ ಅವಳಿಗಿಂತ ದೊಡ್ಡದೆ. ಹಾಯ್. ಇವಾಗ ನಾವು ಪೂಜೆ ಮಾಡಿಸ್ಕೊಂಬರೋಣ ಅಂತ ಹೋಗ್ತಾ ಇದ್ದೀವಿ ದೇವಸ್ಥಾನಕ್ಕೆ. ತುಂಬ ಬಿಸಿಲು, ಎಷ್ಟು ಕ್ರೌಡ್ ಇತ್ತು ಅಂದರೆ ನೈಟು ತುಂಬ ಕ್ರೌಡು. ಹಾಗಾಗಿ ಪೂಜೆ ಮಾಡಿಸೋಕ್ಕಾಗಲಿಲ್ಲ ನಮಗೆ ನೈಟು. ಇದು ಮಾರ್ನಿಂಗ್ ಟೈಮು ಹೋಗ್ತಾ ಇರೋದು ನಾವು ದೇವಸ್ಥಾನಕ್ಕೆ ಪೂಜೆ ಮಾಡಿಸ್ಕೊಂಬರೋಕ್ಕೆ. ಇದು ಬಂದ್ಬಿಟ್ಟು ನಮ್ಮ ಮನೆ ದೇವರು ಸೇವಾಲಾಲ್ ಮಹಾರಾಜ್ ಮತ್ತು ಮರಿಯಮ್ಮ ದೇವಿ ಅಂತ. ಇದು 287ನೇ ಜಯಂತಿ, ಸೇವಾಲಾಲ್ ಜಯಂತಿ ಅಂತ. ಪ್ರತಿ ವರ್ಷ ಎಷ್ಟು ಗ್ರ್ಯಾಂಡಾಗಿ ನಡೆಯುತ್ತಂದರೆ ಈ ಜಾತ್ರೆ. ಎಷ್ಟೋ ಭಕ್ತಾದಿಗಳು ಎಷ್ಟೋ ದೂರದಿಂದ ಬಂದಿರ್ತಾರೆ. ಇದು ಎಂಟ್ರೆನ್ಸು ನಾನು ನಿಮಗೆ ತೋರಿಸ್ತಾ ಇರೋದು. ಎಂಟ್ರೆನ್ಸ್ನಲ್ಲಿ ಎಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ ನೋಡಿ. ಎಷ್ಟೋ ದೂರದಿಂದ ಬಂದಿರ್ತಾರೆ, ಆ ಕಡೆ ಸೈಡ್ ಮಹಾರಾಷ್ಟ್ರ ಎಲ್ಲೆಲ್ಲೋ ಕಡೆಯಿಂದ ಬಂದಿರ್ತಾರೆ. ನೋಡ್ತಾ ಇರ್ಬೋದು ನೀವು. ಇವಾಗೇನು ಅಷ್ಟೊಂದು ಜನ ಇರಲಿಲ್ಲ, ಬಟ್ ನೈಟ್ ಅಂತೂ ಕಾಲಿಡೋಕ್ಕೂ ಜಾಗ ಇರಲಿಲ್ಲ, ಅಷ್ಟು ರಶ್ ಇತ್ತು. ಇದು ಮಾರ್ನಿಂಗ್ ಟೈಮು, ಅಷ್ಟೊಂದು ಜನ ಇರಲಿಲ್ಲ. ಇವಾಗ ಪೂಜೆ ಹೆಂಗೆ ಮಾಡಿಸೋದಪ್ಪ ಅಂತಲೇ ಒಂದು ತಲೆಯಲ್ಲಿ ಇತ್ತು. ಯಾಕಂದರೆ ಅಷ್ಟು ಕ್ರೌಡು ನೋಡಿ, ಎಷ್ಟು ಜನ ಇದ್ದರು ಅಂದರೆ ಯಪ್ಪ, ಹೆಂಗೋ ಹೋಗಿ ಪೂಜೆ ಮಾಡಿಸ್ಕೊಂಡು ಬಂದ್ವಿ. ಆದರೆ ಅಲ್ಲೆಲ್ಲ ವೀಡಿಯೋ ಮಾಡೋಕ್ಕೆ ಬಿಡಲ್ಲ, ಯಾಕಂದರೆ ಅಲ್ಲೆಲ್ಲ ಅಲೋ ಇಲ್ಲ. ನೆಕ್ಸ್ಟು ಆ ಕಡೆ ಇದ್ದಿದ್ದು ಮರಿಯಮ್ಮ ದೇವಿ. ಇದು ಬಂದ್ಬಿಟ್ಟು ಈ ದೇವಸ್ಥಾನ ಬಂದ್ಬಿಟ್ಟು ಸೇವಾಲಾಲ್ ಮಹಾರಾಜ್ ಅವ್ರದ್ದು. ಇಲ್ಲಂತೂ ಅಷ್ಟೊಂದೇನು ಕ್ರೌಡ್ ಇರಲಿಲ್ಲ. ಆರಾಮಾಗಿ ಪೂಜೆ ಎಲ್ಲ ಮಾಡಿಸ್ಕೊಂಡು ದರ್ಶನ ಮಾಡಿಕೊಂಡು ತುಂಬ ಹತ್ತಿರದಿಂದ ಬಂದ್ವಿ. ಎಲ್ಲ ಮಾಡಿಸ್ಕೊಂಡಾಯ್ತು ಎರಡು ದೇವಸ್ಥಾನದಲ್ಲಿ. ಇವಾಗ ವಾಪಸ್ ಹೋಗ್ತಾ ಇದ್ದೀವಿ. ನಮ್ಮ ತನು ನೋಡಿ ಕ್ಯಾಪ್ ಹಾಕಿದ ತಕ್ಷಣ ಹೆಂಗೆ ಪೋಸ್ ಕೊಡ್ತಾರೆ. ಪೋಸು. ಜೀವನ ಎಷ್ಟು ಕಷ್ಟ ಅಂದರೆ ನೋಡಿ, ಇದೇ ಸಾಕ್ಷಿ. ಅದಕ್ಕೆ ತುಂಬ ಬೇಜಾರಾಗುತ್ತೆ ನೋಡಿ. ಮುಗಿಸ್ಕೊ ಬಂದ್ವಿ ಇವಾಗ ಗಾಡಿ ಹತ್ರ. ನೋಡಿ ನಮ್ಮ ಅಕ್ಕ. ಹಾಯ್. ಪೂಜೆ ಎಲ್ಲ ಮುಗಿಸ್ಕೊಂಡು ಇವಾಗ ಗಾಡಿ ಹತ್ರ ಬಂದಿದ್ದೀವಿ. ಇವಾಗ ಪೂಜೆ ಸಾಮಾನೆಲ್ಲ ಇಟ್ಟು ಪ್ರಸಾದ ತಿನ್ನಕ್ಕೆ ಹೋಗಬೇಕು. ತುಂಬ ಹೊಟ್ಟೆ ಹಸು, ಬೆಳಗ್ಗೆಯಿಂದ ಏನೂ ತಿಂದಿಲ್ಲ. ಆಲ್ರೆಡಿ 10-10:30 ಆಯಿತು. ನಮ್ಮ ಅಕ್ಕಂಗೂ ತುಂಬ ಹೊಟ್ಟೆ ಹಸು ಅಂತೆ, ಸಿಕ್ಕಾಪಟ್ಟೆ ಹಸು ಅಂತೆ. ತಿಂದಿಲ್ಲ, 10 ಗಂಟೆ ಆಯಿತು ಆಲ್ರೆಡಿ ಟೈಮು. ಅದಕ್ಕೆ ಹೋಗ್ಬೇಕು ಇವಾಗ. ಹೋಗಿ ತಿನ್ಕೊಂಡು ಜಾತ್ರೆಗೆ ಹೋಗಿ ಜಾತ್ರೆ ಮಾಡ್ಬೇಕು ಇವಾಗ. ಅದು ಇದು ಎಲ್ಲ ಮುಗೀತು. ಜಾತ್ರೆಯಲ್ಲಿ ವಿಡಿಯೋ ಮಾಡೋಕ್ಕಾಗಲಿಲ್ಲ, ಹೆವಿ ಬಿಸಿಲಿತ್ತು. ಹಾಗಾಗಿ ಇವಾಗ ಜಾತ್ರೆ ಎಲ್ಲ ಮಾಡಿಕೊಂಡು ಬಂದು ಕೂತಿದ್ದೀವಿ ನೋಡಿ. ನಮ್ಮಣ್ಣ ಮಲ್ಕೊಂಡವನೇ ಭರ್ಜರಿಯಾಗಿ, ಸುಸ್ತಾಗಿ. ಏನೇನು ತಗೊಂಡಿದ್ದಾರೆ ಅಂತ ತೋರಿಸ್ತೀನಿ ನೋಡಿ. ಒಂದೆರಡು ಬಳೆ, ಪ್ಲಸ್ ಇದರಲ್ಲೊಂದು ಬಳೆ, ಪ್ಲಸ್ ಇದನ್ನು ತೋರಿಸುತ್ತಾ. ಇದು ಭರ್ಜರಿ ಶಾಪಿಂಗು. ಇದು ಎಲ್ಲ ತಗೊಂಡವಳು ಅಕ್ಕ ಜಾತ್ರೆಯಲ್ಲಿ. ಜಾತ್ರೆ ಮುಗಿಸ್ಕೊಂಡು ಬಂದಾಯಿತು, ಮನೆಗೆ ಹೋಗ್ಬೇಕು. ಹೆವಿ ಬಿಸಿಲು ಅಂದರೆ ಬಿಸಿಲು. ಅಕ್ಕ ಜಾತ್ರೆ ನೋಡ್ಬಿಟ್ಟು ನಿನಗೆ ಏನು ಅನ್ನಿಸ್ತು? ನಿನ್ನ ಅಭಿಪ್ರಾಯ? ಇನ್ನೊಂದ್ಸತಿ ಬರಬಾರ್ದು ಅಂತ ಅನಿಸ್ತು. ಓಕೆ, ಒಳ್ಳೆ ಸ್ಪೀಚ್ ಕೊಟ್ಟರು. ಶಾಪಿಂಗ್ ಮಾಡಿ ಸಾಕಾಯ್ತು. ಇಲ್ಲಿ ನಮ್ಮ ಹುಡುಗಿ ಹಾಡು ನಮ್ಮ ತನು ಇಲ್ಲೇ ಇರ್ತಾಳಂತೆ, ಇದನ್ನ ಮರಚ್ಕೊಂತ. ಬಾಯ್ ತನು, ಬಾಯ್ ಬಾಯ್ ಮಾಡು, ಬಾಯ್. ಪ್ಲೇನ್ ಕಿಸ್ ಕೊಡ್ತಾಳೆ, ಬಾಯ್. ಇವಾಗ ನಾವು ಹೋಗ್ತಾ ಇದ್ದೀವಿ. ಇವಾಗ ಊರಿಗೆ ಹೋಗ್ತಾ ಇದ್ದೀವಿ, ವಾಪಸ್ಸು ಹೋಗ್ತಾ ಇದ್ದೀವಿ. ಅವಾಗ ನಾವು ಇವಾಗ ಮನೆಗೆ ಹೋಗ್ತಾ ಇದ್ದೀವಿ. ತುಂಬ ಹೊಟ್ಟೆ ಸಿಕ್ತು, ಅದಕ್ಕೆ ಊಟ ಮಾಡಕ್ಕೆ ಬಂದಿದ್ದೀವಿ ಹೋಟ್ಲಿಗೆ. ನಮ್ಮ ಅಕ್ಕ ಊಟ ಯಾವಾಗ ಬರುತ್ತೋ ಅಂತ ಕಾಯ್ತಾಳೆ. ಯಾಕಂದರೆ ಊಟ ಮಾಡಿಲ್ಲ ಅವಳು. ಫುಲ್ಸ್ ಮೀಲ್ಸ್ ಕೊಡ್ಸೋರು ನಮ್ಮ ಅಣ್ಣ, ತಿಂತಾ ಇದ್ದೀವಿ ನೋಡಿ. ಅಕ್ಕ ಬನ್ನಿ, ಫುಲ್ ಮೀಲ್ಸ್ ಊಟ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಊಟ ಎಲ್ಲ ಆಯಿತು. ನಮ್ಮ ಅಕ್ಕ ನೋಡಿ ಫೋನಲ್ಲಿ ಫುಲ್ ಬ್ಯುಸಿ ಆಗವಳೆ. ಅಕ್ಕ ಊಟ ಚೆನ್ನಾಗಿತ್ತಾ? ಮೀಲ್ಸು ಹೊಟ್ಟೆ ತುಂಬ್ತಾ? ಆಯಿತು ಊಟ. ಇವಾಗ ಹೋಗ್ತಾ ಇದ್ದೀವಿ. ಭರ್ಜರಿಯಾಗಿ ಬ್ಯಾಟಿಂಗು. ಪ್ರೇಮವೇ ಪ್ರೇಮವೇ ಪ್ರೀತಿಯಾರ
ಕೊನೆಗೂ ಬಂದ್ವಿ ಊರಿಗೆ. ಇವಾಗ ಹೋಗ್ಬೇಕು, ಮನೆ ಹತ್ರ ಹೋಗ್ತಾ ಇದೀವಿ. ಬಂತು ನಮ್ಮ ಮನೆ. ಅಕ್ಕ ಹೇಳು, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್.